ಹಲೋ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ನಾವು ಇಲ್ಲಿ ನೋಡಿ, ಅನದರ್ ವಿಡಿಯೋ. ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ಕನ್ನಡದಲ್ಲಿ ಪವರ್ ಮಿಲ್ನ ಯಾವ ಥರ ಯೂಸ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಪರ್ಟಿಕ್ಯುಲರ್ ಏರಿಯಾನ ನಾನು ಮಷಿನಿಂಗ್ ಮಾಡಬೇಕು. ಓಕೆ, ಇಲ್ಲಿ ನನಗೆ ಈ ಏನು ಎಲ್ಲೋ ಹೈಲೈಟ್ ಆಗಿದೆಯಲ್ಲ ಆ ಏರಿಯಾ ಮಾತ್ರ ಮಷಿನಿಂಗ್ ಮಾಡಬೇಕು. ಈ ಏರಿಯಾ ಮಷಿನಿಂಗ್ ಮಾಡಬೇಕಾದ್ರೆ ಟೂಲ್ ಓವರ್ ಹ್ಯಾಂಗ್ ನೋಡಿ ತುಂಬ ಕಡಿಮೆ ಇದೆ. ಟೂಲ್ ಓವರ್ ಹ್ಯಾಂಗ್ ಕಡಿಮೆ ಇಟ್ಕೊಂಡ್ಬಿಟ್ಟು ಮಷಿನಿಂಗ್ ಮಾಡಬೇಕು. ಯಾವ ಥರ ಮಾಡ್ಬೋದು, ಅಥವಾ ನನಗೆ 3 ಆಕ್ಸಿಸಲ್ಲಿ ಆಗುತ್ತಾ, ಅದು 3 ಆಕ್ಸಿಸಲ್ಲಿ ಆಗಿಲ್ಲ ಅಂದರೆ 3+2 ಅಲ್ಲಿ ಹೆಂಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವೆರಿ ಸಿಂಪಲ್ ಆಪ್ಷನ್ ಇದೆ. ಇದು ಬೌಂಡ್ರಿ ಹಾಕ್ಕೊಂಡಿದ್ದೀನಿ. ಬೌಂಡ್ರಿ ಹಾಕೊಂಡ್ಮೇಲೆ ಒಂದು ಆಪ್ಟಿಮೈಸ್ ಕಾನ್ಸಂಟ್ರೇಟ್ ಟೂಲ್ ಪಾತ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಟೂಲ್ ಓವರ್ ಹ್ಯಾಂಗು ಬರೀ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಓವರ್ ಹ್ಯಾಂಗ್ ಟೋಟಲ್ ನಿಮಗೆ ಓವರ್ ಹ್ಯಾಂಗ್ ಇಲ್ಲಿ ಕಾಣಿಸುತ್ತೆ ನೋಡಿ. ಫೋಲ್ಡ್ರಲ್ಲಿ ಹೋದರೆ ಟೋಟಲ್ ಓವರ್ ಹ್ಯಾಂಗು 40 mm ಮಾತ್ರ ತೊಗೊಂಡಿದ್ದೀನಿ. ಟೂಲ್ ಓವರ್ ಹ್ಯಾಂಗು 40 mm ಡೆಪ್ತಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ನಿಮಗೆ. ಯಾಕಂದರೆ ತುಂಬ ಡೆಪ್ತ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಏನೋ ಒಂದು ಆಪ್ಷನ್ಸ್ ಕೊಟ್ಬಿಟ್ಟು ಸ್ಟೆಪ್ ಓವರ್ ಸ್ಟೆಪ್ ಡೌನು ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನೋಡಿ, ನಿಮಗೆ ಈ ಟೂಲ್ ಓವರ್ ಹ್ಯಾಂಗ್ ಕಡಿಮೆ ಇರೋದ್ರಿಂದ ನೀವು ಸಿಮ್ಯುಲೇಷನ್ ಮಾಡಿದರೆ ನಿಮಗೆ ಒಂದು ಮಷಿನ್ ಟೂಲ್ ಕೊಲ್ಯೂಷನ್ ಆಗುತ್ತಂತ ಅಲಾರಾಮ್ ಬರುತ್ತೆ. ಕೊಲ್ಯೂಷನ್ ಬಿಟ್ವೀನ್ ದ ಹೆಡ್ ಆ್ಯಂಡ್ ಮೋಡಲ್ ಆ ಥರ ಬರುತ್ತೆ. ಅಂದರೆ ಈ ಥರ ಈ ಈ ಪರ್ಟಿಕ್ಯುಲರ್ ಹೆಡ್ಡು ಇಲ್ಲಿ ಬಂದ್ಬಿಟ್ಟು ಕೊಲೈಡ್ ಆಗ್ತಾ ಇದೆ ನಿಮಗೆ. ಓಕೆ, ಇದು ನಿಮಗೆ ಮಷಿನ್ ಮಾಡೋಕ್ಕೆ ಆಗಲ್ಲ. ನೋಡಿ, ಇಲ್ಲಿ ನಾನು ಏನು ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ ಆ ಕ್ಲಿಯರೆನ್ಸು ಈ ಟಾಪ್ ಎಂಡಲ್ಲಿ ಹೋಗ್ಬಿಟ್ಟು ಟಚ್ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಟಚ್ ಆಗ್ತಾ ಇದೆ. ಓಕೆ, ಈ ಪರ್ಟಿಕ್ಯುಲರ್ ಮಷಿನ್ ಹೆಡ್ ಬಂದ್ಬಿಟ್ಟು ಟಚ್ ಆಗ್ತದೆ. ಇದಕ್ಕೆ ನಾನು ಪವರ್ ಮಿಲ್ಲಲ್ಲಿ ಮಷಿನ್ ಟೂಲ್ಗೆ ಹೋಗಬೇಕು. ಮಷಿನ್ ಟೂಲಲ್ಲಿ ನಿಮಗೆ ಡೈನಾಮಿಕ್ ಮಷಿನ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಈ ಡೈನಾಮಿಕ್ ಮಷಿನ್ ಕಂಟ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಯಾವ ಆ್ಯಂಗಲ್ಗೆ ರೊಟೇಟ್ ಆಗಬೇಕು. ಇವಾಗ ನನಗೆ ಇದು ಪರ್ಟಿಕ್ಯುಲರ್ ಟೂಲ್ ಅದು 3 ಆಕ್ಸಿಸಲ್ಲಿ ಕ್ರಿಯೇಟ್ ಆಗಿದೆ. ಬಟ್ ಇದನ್ನು ಕನ್ವರ್ಟ್ ಇಂಟು 3+2 ಪೊಸಿಷನಲ್ ಮಿಲ್ಲಿಂಗ್. ಓಕೆ, ಈ ಹೆಡ್ನ ವಿಲ್ ರೊಟೇಟ್ ಲೈಕ್ ದಿಸ್ ಆ್ಯಂಡ್ ಇದನ್ನು ಈ ಕಡೆಗೆ ರೊಟೇಟ್ ಮಾಡಿಬಿಟ್ಟು ಒಂದು ಆ್ಯಂಗಲ್ ತೊಗೊಳುತ್ತೆ ತಾನೆ. ಯು ಕ್ಯಾನ್ ಸಿ ಇಟ್ ಇಸ್ ಟೇಕನ್ ಆ್ಯಂಗಲ್. ಅದಕ್ಕೆ ನೀವು ಮ್ಯಾನ್ಯಲ್ ಕೂಡ ಮೂವ್ ಮಾಡ್ಬೋದು. ಫರ್ದರ್ ಏನಾದರೂ ಕೊಲ್ಯೂಷನ್ ಆಗುತ್ತಾ ಅಂತ ನೀವು ಚೆಕ್ ಮಾಡ್ಬೋದು. ಓಕೆ, ಫರ್ದರ್ ಕೊಲ್ಯೂಷನ್ ಆದರೆ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಯಾವುದಕ್ಕೂ ಒಂದ್ಸಲ ಇದನ್ನ ಮಾಡ್ಬಿಟ್ಟು ಇಲ್ಲಿ ಅಪ್ಡೇಟ್ ಟೂಲ್ ಪಾತ್ ಅಂತ ಇರುತ್ತೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಟೂಲ್ ಪಾತ್ ಅಂತ ಇರುತ್ತೆ. ಓಕೆ, ಅಪ್ಡೇಟ್ ಟೂಲ್ ಪಾತ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಆದಮೇಲೆ ಇದ್ಮೇಲೆ ನಿಮಗೆ ಟೂಲ್ ಆಕ್ಸಿಸ್ ಇವಾಗ ಚೇಂಜ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಟೂಲ್ ಪಾತು 3 ಆಕ್ಸಿಸಿಂದ 3+2ಗೆ ಕನ್ವರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ನಾವು ದೇರ್ ಇಸ್ ನೋ ಕೊಲ್ಯೂಷನ್. ಇವಾಗ ಈ ಥರ ನಿಮಗೆ ಟಿಲ್ಟ್ ಆಗಿ ಮಷಿನಿಂಗ್ ಆಗುತ್ತೆ. ಅದಕ್ಕೆ ನೀವು ಇನ್ನೂ ಸ್ಲೋ ಆಗಿ ನೋಡಬೇಕಂದ್ರೆ ಇದರಲ್ಲಿ ನೀವು ಟೂಲ್ ಪಾತಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಟೂಲ್ ಆಕ್ಸಿಸ್ನು ಚೇಂಜ್ ಆಗಿರುತ್ತೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇವಾಗ ನೀವು ಟೂಲ್ ಆಕ್ಸಿಸಲ್ಲಿ ಹೋದರೆ ಫಿಕ್ಸ್ ಡೈರೆಕ್ಷನ್ ಅಂತ ಬಂದಿರುತ್ತೆ. ಈ ಆ್ಯಂಗಲಲ್ಲಿ ಆಟೋಮೆಟಿಕ್ಕಾಗಿ ಟೂಲ್ ಆಕ್ಸಿಸ್ ತೊಗೊಳುತ್ತೆ. ಪ್ರೀವಿಯಸ್ ಟೂಲ್ ಪಾತ್ ಏನಿರುತ್ತೆ ಟೂಲ್ ಆಕ್ಸಿಸು ಯು ಕ್ಯಾನ್ ಸಿ ವರ್ಟಿಕಲ್ ಅಂತ ಇತ್ತು. ಓಕೆ, ಇಲ್ಲಿ ನಿಮಗೆ ಟೂಲ್ ಆಕ್ಸಿಸು ವರ್ಟಿಕಲ್ ಅಂತ ಇತ್ತು. ಆ ಪರ್ಟಿಕ್ಯುಲರ್ ಡೈನಾಮಿಕ್ ಮಷಿನ್ ಟೂಲಲ್ಲಿ ಹೋಗಿ ಡೈನಾಮಿಕ್ ಮಷಿನ್ ಕಂಟ್ರೋಲ್ ಯೂಸ್ ಮಾಡಿ ಯಾವ ಜಸ್ಟ್ ಒಂದು ಆರೋ ಮಾರ್ಕ್ ತೋರಿಸುತ್ತೆ. ಯಾವ ಕಡೆ ನಿಮಗೆ ಟಿಲ್ಟ್ ಆಗಬೇಕು ಏನಾಗಬೇಕು ಅಂತ ಒಂದು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿದರೆ ಇಲ್ಲಿ ನೀವು ಅದನ್ನು ಮತ್ತೆ ಟೂಲ್ ಎಂಡಲ್ಲಿ ಹಿಡಿದ್ಬಿಟ್ಟು ಮೂವ್ಮೆಂಟ್ ಮಾಡಬೇಕು. ಏನಾದರೂ ಪೊಲ್ಯೂಷನ್ ಆದರೆ ನಿಮಗೆ ಮತ್ತೆ ತೋರಿಸುತ್ತೆ. ಇದು ಅಪ್ಡೇಟ್ ತಗೊಂಡ್ರೆ ಈ ಪರ್ಟಿಕ್ಯುಲರ್ ಟೂಲ್ ಪಾತು ಅಕ್ಸೆಪ್ಟ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಟೂಲ್ ಪಾತು ಸಿಮ್ಯುಲೇಷನ್ ಸ್ಟಾರ್ಟ್ ಅಂತ ಕೊಡ್ಬೋದು. ಓಕೆ, ಇಳಿಸಿ ಸ್ಟಿಲ್ ಹ್ಯಾವಿಂಗ್ ಪೊಲ್ಯೂಷನ್ ಇದು ನೋಡಿ ಹೆಡ್ ನಿಮಗೆ ಆಗ್ತದೆ. ಓಕೆ, ಅದರಲ್ಲಿ ಅಗೇನು ನೀವು ಲಿಟಲ್ ಬಿಟ್ ಆ್ಯಂಗಲ್ನ ಟಿಲ್ಟ್ ಮಾಡ್ಕೋಬೋದು. ಮಷಿನ್ ಡೈನಾಮಿಕಲ್ಲಿ ಹೋಗ್ಬಿಟ್ಟು ಈ ಈ ಪರ್ಟಿಕ್ಯುಲರ್ ಅದನ್ನು ಟಿಲ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಆಮೇಲೆ ಲೈಟಾಗಿ ಇಲ್ಲಿ ಟಿಲ್ಟ್ ಮಾಡ್ಕೊಂಡು ಅಪ್ಡೇಟ್ ಆವಾಗ ಪರ್ಟಿಕ್ಯುಲರ್ ಟೂಲ್ ಪಾತಲ್ಲೇ ನಿಮಗೆ ಅಪ್ಡೇಟ್ ಆಗುತ್ತೆ. ಓಕೆ, ಸಿಮ್ಯುಲೇಷನ್ಸ್ ನೋಡಿ ಕಂಪ್ಲೀಟ್ ನಿಮಗೆ ಮಷಿನ್ ಆಗುತ್ತೆ. ಓಕೆ, ವಿತೌಟ್ ಎನಿ ಕೊಲ್ಯೂಷನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.